ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಅಮ್ಮುಕು ಬಿಗ್ ಬಾಸ್ ಅಗ್ನಿ ಪರೀಕ್ಷೆವರೆಗೂ ಬಂದವನೆ ಅಂದ್ರೆ ಅವನು ಇದಕ್ಕೆ ಎಷ್ಟು ಎಫರ್ಟ್ಸ್ ಹಾಕೋನೆ ಗೊತ್ತಾ. ನೋಡ್ರೆ ಕರೇ ಗಣಪತಿ ನೋಡ್ದಂಗಾಗತ್ತೆ, ಬೈಯಕ್ಕೂ ಮನ್ಸಾಗಲ್ಲಪ್ಪ. ಸರ್ ಕುಸ್ತಿ ಆಡಿ ನಮ್ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದಿದ್ದೀನಿ. ಯಾರಪ್ಪ ನೀನು? ಸರ್ ಸ್ಪೋರ್ಟ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಗಂಟ ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಎಲ್ಲ ಸಾಕಾಗಲ್ಲಪ್ಪ, ನಮ್ ಭೂಮಿ ಬಿಟ್ಟು ನೀನ್ ಮಂಗಳ ಗ್ರಹ ಗಂಟ ಹೋಗ್ಬೇಕಿತ್ತು. ಸರ್ ಅಮುಕು ಅಮಾಲ್ ಡುಮಾಲ್, ಯು ಆರ್ ಸೆಲೆಕ್ಟೆಡ್. ನಿನ್ನಂತವನೇ ಬಿಗ್ ಬಾಸ್ ಬೇಕಾಗಿದ್ದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ. ನೀನು ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ, ಹೊರಗಡೆ ನಾನು ನಿನ್ನ ಚಿಟ್ರು ಮಳೆ ಆಡಿಸ್ದಂಗ ಆಡಿಸ್ತೀನಿ. ರೋಸ್ಟ್ ಅಂದ್ರೆ ಇದೇನಾ ಅಂತ ಅನ್ಕೋಬೇಕು ನೀನು. ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ಲೇ ಜೊಲ್ಲ, ಇದಕ್ಕೆ ಜೊಲ್ಲ ಅನ್ನೋದು. ಅಲ್ಲಿ ಹೀರೋನ ಮಾತಾಡಿಸ್ತಾ ಇದ್ದ, ಅಲ್ಲಾರ ಹುಡುಗಿ ಆಯ್ ಅಂದ ತಕ್ಷಣ ಅಂತ ಹೋಗ್ಬಿಟ್ಟ. ಸರ್ ತಿಕ್ ನಂಗೆ ಹುಚ್ಚುಚ್ಚಂಗೆ ಮೆಂಟ್ಲಂಗೆ ಮಾತಾಡ್ತಾನ ಅವ್ನು ಮಾತಾಡಿದ್ ನಿಮ್ಗೆ ಅರ್ಥ ಆಯ್ತಾ ಸರ್? ಅರ್ಥ ಆಗಿಲ್ಲ. ಸರ್ 3 ಜನ್ಮ ಎತ್ತು ಬಂದ್ರು ಅರ್ಥ ಆಗಲ್ಲ ಸರ್. ಕರೆಕ್ಟ್ ಆಗಿ ಅವನು 3 ತಿಂಗಳಿಗೆ ಹುಟ್ಟಿರೋದು. ವೆರಿ ಫಾಸ್ಟ್ ಬುಲೆಟ್ ಟ್ರೈನ್. ಉತ್ತರ ಕೊಟ್ಟು ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿದೆ, ಮಸ್ತ್ ಆಗಿದೆ. ಸರ್ ಪಕ್ಕದಲ್ಲಿ ನಿಂತಿರೋರು ಯಾರಾದ್ರೂ ಈ ಬಾಳೆಹಣ್ಣು ತೆಗ್ದು ಒಂದು ಬಾಯಿಗೆ ಹಾಕ್ರಿ. ಏನು ಹೇಳಿ ತಾನೇಕ ನೀವು ಹೇಳೋದು ಅಪ್ಪಿತಪ್ಪಿ ಬೇರೆ ಏನಾದ್ರೂ ಹೇಳ್ತೀರಾ? ಏನು ಅಪ್ಪಿತಪ್ಪಿ ಹೇಳ್ತಂದ್ರ ಅದನ್ನ ವಿಡಿಯೋ ಮಾಡಿ ತೋರಿಸ್ಬಿಡಿ. ನಾವ್ ಹಂಗೆಲ್ಲ ಹೋಗೋದಿಲ್ಲ, ಸ್ವಲ್ಪ ಡಿಫ್ರೆಂಟ್. ನಮಗ್ ಜಗ್ಗಿಗೆಲ್ಲ ಆಗಲ್ಲ, ಸೀದಾ ಕೊಡನೆ ಬೇಕು. ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಜೊತೆಗೆ ಕುತ್ಕೊಂತೀವಿ, ಅದಕ್ಕೆ ನಾವ್ ಹಿಂಗೆ ನೋಡಕ ಹೇಳಕ್ ಕುಂದ್ರದು, ನೀವು ಹಿಂಗೆ ಕುಂದಿರ್ತೀರಾ? ಕಮೆಂಟ್ ಮಾಡಿ. ಹುಷಾರಕ್ಕೋ ಹೇಳಕ್ಕಾರ ಹೇಳದ್ಕೊಂಡು ಅಂದಿ ಕುಂಡಿ ಕಡ್ದ್ ಬಿಟ್ಟಿತ್ತು. ರೀಲ್ಸ್ ಅಲ್ಲಿ ಮಾಡಿದ್ದೀನಿ ನಾನು ನೇಮು, ರೀಲ್ಸ್ ಅಲ್ಲಿ ನಾನು ಮಾಡಿದ್ದೀನಿ ನೇಮು. ನೀರಲ್ಲಿ ಇರುತ್ತೆ ಮೀನು, ಇವತ್ತು ನನ್ನ ಮುಂದೆ ಇರೋದು ಆಂಕರ್ ನಂಬರ್ 1 ನಿರಂಜನ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಎಂತ ಹೊಗೆ ಮರೆ, ಎಲ್ಲೋ ಬೆಂಕಿ ಬಿದ್ದಿದ ಅಂತ. ಬೆಂಕಿ ಎಲ್ಲ ಮರೆ ಅದು ಮಂಜು ಅವನ್ ತಗೊಂಡಿದ್ದ. ಅಣ್ಣ ನಂಗೊಂದು ಹೆಲ್ಪ್ ಮಾಡ್ತೀರಾ? ನನಗಾಗೋದಿಲ್ಲ ಮರೆ, ಪ್ಲೀಸ್ ಅಣ್ಣ, ನಂಗೆ 2 ಕೈ ಇಲ್ಲ ಅಣ್ಣ, ಒಂದು ಹೆಲ್ಪ್ ಮಾಡಿ. ಹೆಲ್ಪ್ ಅಂತ ಎಂತ? ಪಾಪ ಮರೆ, 2 ಕೈ ಇಲ್ಲ, ಹೆಲ್ಪ್ ಕೇಳ್ತಿದ್ದೇನೆ, ನೀವು ಮಾಡಿಗೋದಿಲ್ಲ. ಹೋಗು ಕೇಳು ಏನಂತ. ಎಂತ ಹೆಲ್ಪ್? ನನಗೆ ಮೂತ್ರ ಬರ್ತುಂಟು, ಸ್ವಲ್ಪ ಹಿಡ್ಕೊಳ್ತೀರಾ? 3 ಕಾಸಿನವ ಕಳ್ಳರಾಗಿ ಮಾಡ್ತಾನೆ. ಕಣ್ಣುಜಿ ಸ್ವಲ್ಪ ಅಲ್ಲಾಡ್ತೀರಾ? ಥ್ಯಾಂಕ್ ಯು. फ्रेंड्स, अरे बाप रे, मैं जानता हूं कि पेपर लीक ರೀ ಈ ರೀಲ್ ನೋಡಿ. ನೋಡು ನಿನ್ನವನ್ನ ಕ್ಯಾಯ ಸಾಂಬಾರ್, ನಿನ್ನವನ್ನ ಎಣ್ಣೆ ಚೀಟ ಎಲ್ಲ ಕುಡ್ಕತ್ತದೆ. ಅಯ್ಯೋ ಹೊಡಿಲ್ಲ, ಬುಡ ಮರಿಯವ, ಬುಡ ಮರಿಯವ ಸಾಕಿ ಸುಮ್ನೆ ಬುಡ ಮರಿಯವ ಸುಮ್ನೆ ಸುನ ಮಗ್ನೆ. ಏನ್ ಮಾಮ್ ನಿಮ್ ಬಾಸ್ ನೆಕ್ಸ್ಟ್ ಫಿಲಂ ಯಾವ್ದು? ನಮ್ದು ಬತ್ತೈತಲ್ಲ BRB ಬಿಲ್ಲಾರಂಗ ಭಾಷಾ. ಓ ಯಾವಾಗ ರಿಲೀಸ್ ಆಗುತ್ತೆ? ಅದೇ ಯಾವಾಗ ಆಗುತ್ತೆ? ನಿಮ್ ಬಾಸ್ ಯಾವ ಮೂವಿ ರಿಲೀಸ್? ನಮ್ದು ಬತ್ತೈತಲ್ಲ ಇಲ್ಲೇ ಟಾಕ್ಸಿಕ್ ನೆಕ್ಸ್ಟ್ ಮಂತ್ 26ನೇ ತಾರೀಕು ಧೂಳೆ ಬಿಡ್ಸಕ್ಕೆ. ಅದ್ ಸರಿ, ನಿಮ್ ಬಾಸ್ ಯಾವಾಗ ಮಾಮ್ ರಿಲೀಸ್? ನಮ್ ಬಾಸ್ ಆಗುತ್ತೆ ರಿಲೀಸ್ ಆಗುತ್ತೆ, ಹೇಳ್ತೀನಿ. ಹೌದಾ, ಸರಿ ಬಿಡು. ನಮ್ ಬಾಸ್ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಾ ಇದೀನಿ. ಬೋಳಿ ಮಕ್ಳು ಫಿಲಮ್ಗೂ
ಅದ್ ಸರಿ, ಹೆಂಗೈತ್ ಮಾಮ್ ನಿಂದು ಕೆಲ್ಸ? ಅಯ್ಯೋ ಏನ್ ಕೇಳ್ತೀಯ, 25,000 ಸಂಬಳ, 4 ತಿಂಗಳಿಗೆ 1 ಲಕ್ಷ ಮಾಡೋಣ ಅಂತ ಹೋದೆ. ಅಕ್ಕನ್ 2 ವರ್ಷ ಆಯ್ತು, 25,000 ಮಾಡಕ್ಕಾಗಿಲ್ಲ ಇನ್ನು. ಇವಾಗೆಲ್ಲ ಏನ್ ಮಾಮ್ ಟೂತ್ ಪೇಸ್ಟ್ ಅಲ್ಲಿ ತುಳಸಿ, ಲವಂಗ, ಶುಂಠಿ, ಅರ್ಶನ, ನಿಂಬೆಣ್ಣೆಲ್ಲ ಬತ್ತೈತೆ. ಅವನ ಅಜ್ಜಿ ಅಲ್ಲೂ ಜೊತೆ ಬಾಯಲ್ಲಿ ಅಡ್ಗೆ ಮಾಡೋದ ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಲ್ಲ ಇವ್ ನೋನಲ್ಲ ಮಾಮ್ ಬೇವರ್ಸಿ. ಮೊನ್ನೆ ಯಾರೋ ಇಬ್ರು ಜಗಳ ಆಡ್ತವ್ರೆ, ಸೆಂಟ್ರಲ್ ನಿಂತ್ಕೊಂಡು ನೋಡ್ತಾವ್ನೆ. ಯಾಕೋ ಹೋಗ್ ಬಿಡಿಸ್ಬೇಕು ತಾನೆ. ಅಲ್ಲೇ ಕೂತ್ಕೊಂಡು ನೋಡ್ಬೇಕು ತಾನೆ, ಹಿಂದೆ ನಿಂತಿರೋ ನಮಗ್ ಕಾಣಿಸೋದ್ ಬೇಡ್ವಾ? ಅದ್ ಸರಿ, ನೀನೇನ ಬೆಳಗ್ಗೆ ಎಲ್ಲ ಹೋಗಕ್ ರೆಡಿ ಆಗ್ಬಿಟ್ಟಿದ್ದೆ. ನೈಟ್ ಅಲ್ಲಿ ನ್ಯೂಸ್ ಅಲ್ಲಿ ಒಬ್ಳು ಬನ್ನಿ ನಾನು ನಿಮ್ಮನ್ ಸೀದಾ ಡೆಲ್ಲಿ ಕರ್ಕೊಂಡು ಹೋಯ್ತೀನಿ ಅಂದ್ಲು. ನೈಟ್ ಇಂದ ರೆಡಿ ಆಗಿ ಕೂತ್ಕೊಂಡು ಬಂದೇ ಇಲ್ಲ. ನೀರ್ ಬಾಟ್ಲು ಕೆಳಗಡೆ ಬಿಟ್ಟು ಬಂದ್ಬಿಟ್ಟಲ್ಲ. ಲೇ ಮುಂದೆ ನಾನು ಕೆಳಗಡೆ ಫೋನ್ ಚಾರ್ಜಿಂಗ್ ಹಾಕಿ ನಾನು ಅಲ್ಲೇ ಚಾರ್ಜ್ ಹಾಕ್ಬಿಟ್ಟು ಏನಿದೆ, ಏನ್ ಕೇಳ್ಬೇಕಪ್ಪ? ಕೆಳಗಡೆ ಕೊಟ್ರೆ MH ಬರೀ ಬಿಟ್ಟು ಅಲ್ಲ, ಕಬಾಬ್ ಇದ್ರೆ ಚೆನ್ನಾಗಿರಲ್ಲ. ಎಣ್ಣೆ ಹಾಕ ಗ್ಲಾಸು ಹಿಂಗಲ್ಲೇ ಡೈಲಿ ಬಲಿ ಬೈ. ಹೋಯ್ ಮಗ ಕಾಸು ಕೊಡಿಲಿ, ಇಕ್ಕೊಂಡಿರ್ತೀನಿ. ಇಲ್ಲ, ನಾನೇ ಇಕ್ಕೊಂಡಿರ್ತೀನಿ. ಸರಿ ನಡಿ, ಬಾರ್ಗೋವನ. ಎಷ್ಟಾಯ್ತಣ್ಣ? 950 ಕೊಡ. ನಾನು ಇಕ್ಕೊಂಡಿರ್ತೀನಿ ಅಂತ ಹೇಳ್ದೆ. ಎದಕ್ಕಿರ್ಸ್ತಿ ನೋಡಿ, ನನ್ ಗಂಡ ಮಾತಿದ್ರೆ ಡೈವರ್ಸ್ ಕೊಡು ಅಂತ ಹೇಳ್ತಾರೆ. ಕರೆಕ್ಟ್ ಹೇಳ್ತಿದಾರಲ್ಲ ಮತ್ತೆ. ಆಮೇಲೆ ದುಡ್ಡು 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 ದುಡ್ಡು. ನನ್ ಇವತ್ತು ಮಗ ದುಡ್ಕೊಂಡ್ ಬಂದಾನೆ. 100 ರೂಪಾಯಿ 50 ರೂಪಾಯಿ 10 ರೂಪಾಯಿ ದುಡಿದ್ರೆ ನಂದು ಅಂತ ಹೇಳ್ತಾರೆ. ಅವ್ರ ಮಗ ಅಂದ್ಮೇಲೆ ಅವ್ರು ಹೇಳೋದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿದೆ? ನನ್ಗೆ ಇವ್ರು ಬೇಡ ಫ್ರೆಂಡ್ಸ್. ನಿನ್ಕಿಂತ ಒಪ್ಪನಿಗ್ ನೀನ್ ಬೇಡ. ಇಷ್ಟು ವರ್ಷ ಕಣ್ ಮುಚ್ಕೊಂಡ್ ಆ ಒಪ್ಪ ಜೀವನ ಮಾಡಿದ್ದೆ ಹೆಚ್ಚಿನ ನಿನ್ ಜೊತೆಗೆ. ನಾನ್ ಡೈವರ್ಸ್ ಕೊಡ್ತಾ ಇದೀನಿ, ಇವ್ರು ಬೇಡ. ಏನ್ ನಮ್ನ ಕೇಳಿ ಮದ್ವೆ ಆಗಿ ಅನ್ನೋಂಗ್ ನಮಗ್ ಬಂದ್ ಇನ್ಫಾರ್ಮ್ ಮಾಡ್ತಿದ್ಯಾ? ಬೇಡ ಅಂದ್ರೆ ಬಿಡು, ಅದನ್ನ ನಮಗ್ ಯಾಕೆ ಹೇಳ್ತಿದ್ಯಾ? ಬೇಡ ಕಣ್ರಿ, ನೀವು ನಂಗೆ ಬೇಡ. ಹಾ, ಮುಖದಲ್ಲಿ ಮಂದಹಾಸ ನೋಡಿ ಫ್ರೆಂಡ್ಸ್. ಏನಾದ್ರೂ ನೋವು ಕಾಣ್ತಿದೆ ನಾ ಫಸ್ಟ್ ಕಳ್ಸ್ಕೊಳ್ಳಲಿ ಅನ್ನಂಗಿದೆ. ಅಷ್ಟೇ. ಏನು ನೋಡ್ರಿ, ಅವ್ರು ಫಸ್ಟ್ ಹೋಗಂದ ತಕ್ಷಣ ಅಕ್ಕಗೆ ಎಲ್ಲಿಂದನೋ ಉರ್ದು ಬಿಡ್ತು, ಅದಕ್ಕೆ ಕಾಡ್ಬೇಕ್ ಮಾಡ್ದಂಗ್ ಮಾಡ್ತಿದ್ದಾಳೆ ನೋಡ್ರಿ. ಏನು ಮತ್ತೆ ಗಂಡನ್ ಬೇಕಾದ್ರೂ ಬಿಡ್ತೀನಿ, ರೀಲ್ಸ್ ಮಾಡೋದ್ ಬಿಡಲ್ಲ ಅಂತಂದ್ರೆ ಯಾವಂತಾನೆ ಹೋಗ್ಬೇಡ ಅಂತಾನೆ ಹೇಳ್ರಿ. ಎಲ್ರು ಇವನ್ ತರ ಇರ್ತಾರ? ಎಲ್ಲ ಮರ್ಬಿಟ್ಟು ಹೊಸ ಜೀವನ ಮಾಡಲ್ಲ ಬಾರೆ ಅಮ್ಮ. ಅಕ್ಕಪಕ್ಕ ಮನೆಯವ್ರು ಏನ್ ತಿಕ್ಕಂತಾರೆ? ಬೆಳಿಗ್ಗೆ ಏನಪ್ಪ ಈ ತರ ಸೌಂಡ್ ಬರ್ತಿದೆ ಅವ್ರ ಮನೇಲಿ ಅಂತ ಅಪಾರ್ಥ ತಿಕ್ಕೊಳ್ಳಲ್ವಾ? ನನಗೂ ಅದೇ ಡೌಟ್. ಬೇಕಾದ್ರೆ ಇವಾಗ ನಾನೇ ಕಣ್ ಮುಚ್ಕೊಂಡ್ ಕೇಳಿಸ್ಕೊಂತೀನಿ ನೋಡ್ರಿ, ಯಾವ ತರ ಡಬಲ್ ಮೀನಿಂಗ್ ಆಗಿ ಕೇಳುತ್ತಿ ಸೌಂಡ್ ಅಂತ. ಆಗ ಆಂಟಿ ಒಂದು ಭಕ್ತಿಗೀತೆ ಆಡ ಆಂಟಿ. ರಸಿಕಾ ಆಂಟಿ ನಾನಲ್ಲ ಇವನು. ರಸಿಕಾ ನಾನಲ್ಲ ಅಂತೀನಿ, ಮತ್ತೆ ಹೇಳ್ತೀಯ. ಬಲು ಮೆಲ್ಲನೆ ತೂರಾಡು ರಸದ. ಯಾವ ರಸದ? ನಿಂಬೆ ರಸವಾ? ನಿಮಿಷ ಕಂಡಾಗಲೇ ಮೆರೆದಾಡು. ಪೋಲಿನಪ್ಪ ನೀನು. ಪೋಲಿ ಭಕ್ತಿಗೀತೆ ಆಡು ಅಂದ್ರೆ ಏನೇನು ಆಡ್ತೀಯ? ಪೋಲಿನಪ್ಪ. ಎಲ್ಲ ನಿನ್ ಜೊತೆ ಇನ್ನೊಬ್ಬ ಕೆಲಸ ಮಾಡ್ತಿದ್ನಲ್ಲ, ಅವ್ನು ಇವತ್ತು ಬಂದೇ ಇಲ್ಲ. ಅಯ್ಯೋ, ಬರೋದು 1 ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ. ನಾನ್ ನಿಮ್ಗೆ ಹೇಳೋದೇ ಮರ್ತೋದೆ. ಓಯ್, ಯಾಕೋ ಇಷ್ಟು ಲೇಟು? ಏನ್ ಕೆಲಸ ಆಯ್ತಾ ನಿಂಗೆ? ಇಲ್ಲ ಯಜಮಾನ್ರೆ, ಸ್ವಲ್ಪ ಕೆಲಸ ಇತ್ತು. ಅದ್ ಸರಿ, ಮಕ್ಕದ ಮೇಲೆ ಏನೋ ಕೆಂಪ್ ಮಾರ್ಕು. ಅದಾ, ನನ್ ಗರ್ಲ್ ಫ್ರೆಂಡ್ ಮನೆಗೆ ಹೋಗಿದ್ದೆ. ಏನೋ ಒಂದ್ ಹೆಂಗಸರ್ ಚಪ್ಪಲಿ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ಅರ್ಜೆಂಟ್ ಅಲ್ಲಿ ಹಾಕೊಂಡ್ ಬಂದ್ಬಿಟ್ಟೆ ಮಗ. ಹಲೋ, ಹೇಳೆ. ರೀ, ನಾಯಿ ನಂದೊಂದ್ ಚಪ್ಲಿ ಕಚ್ಕೊಬಿಟ್ಟೈತೆ. ಬರ್ಬೇಕಾರೆ ಒಂದ್ ಜೊತೆ ಹೊಸ ಚಪ್ಲಿ ತಗೊಬರ್ರಿ. ಆನ್ಲೈನ್ ಗುರುಜಿ ಅಜ್ಜಿ ನನ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದೇ ಸಮನೆ ಬಾಯಲ್ಲಿ ಬೇದಿ ತಿಕ್ತಲ್ ವಾಂತಿ ಆಗ್ತಿದೆ. ಇದಕ್ಕೆ ನೀವೇ ಏನಾದ್ರು ಪರಿಹಾರ ಕೊಡ್ಬೇಕು.
ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.